ಯಾಕೆ ನರಸಿಂಹನ್, ಏನಾಯ್ತು? ಸರ್, ಹೊರಗಡೆ ಪ್ರೆಸ್ನವ್ರು ಬಂದಿದ್ದಾರೆ ಸರ್. ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ವಿಡಿಯೋ ತೋರಿಸ್ತಾ ಇದ್ರು ಸರ್. ಅವ್ರನ್ನ ಈಚೆ ಕರೀರಿ ಅಂತ ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ಸರ್, ನಡೀರಿ ನರಸಿಂಹ, ಬರ್ತೀನಿ. ನರಸಿಂಹ ಸರ್, ಒಳಗಡೆ ನಡೀತಾರೋ ಯಾವ ವಿಷಯಗಳು ಅವ್ರು ಗೊತ್ತಾಗ್ಬಾರ್ದು. ಸ್ವಲ್ಪ ಅಡ್ಡ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸರ್, ಆ ವಿಡಿಯೋ ನೋಡಿದ್ದೀರಾ ಸರ್? ಸರ್, ಅದಕ್ಕೆ ನಿಮ್ಮ ಉತ್ತರ ಏನು ಸರ್? ನಿಮ್ಮ ಮಗ ಮಾಡಿರೋದು ಸರಿ ಅನ್ನಿಸ್ತಾ ಇದೆಯಾ? ಸಮಾಜದ ಹಿತ ಕಾಯ್ಬೇಕಾದವ್ರು ನೀವು ನಿಮ್ಮ ಮನೆಯಲ್ಲೇ ಅಂತ ಹುಳಗಳನ್ನ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿದ್ದೀರಲ್ಲ ಸರ್. ನೋಡಿ, ಎಲ್ಲರೂ ಈ ರೀತಿ ಒಟ್ಟಿಗೆ ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಸ್ಪಷ್ಟ ಆಗೋದಿಲ್ಲ, ನಿರ್ದಿಷ್ಟವಾಗಿ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ. ಕೊರೋನಾ ಅನ್ನೋದು ಮನುಷ್ಯರ ನಡುವೆ ಹೇಗೆ ಅಂತರ ಇಟ್ಕೊಳ್ಬೇಕು ಅನ್ನೋದನ್ನ ಕಲ್ಸ್ಕೊಟ್ಟಿದೆಯೋ ಅದೇ ರೀತಿ ನಿಮ್ಮ ಪ್ರಶ್ನೆಗಳ ಮಧ್ಯೆನೂ ಅಂತರ ಇರಬೇಕು. ಇಲ್ಲ ಅಂದ್ರೆ ಅವಾಂತರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮಾಧ್ಯಮ ಮಿತ್ರರೇ, ದಯವಿಟ್ಟು ಪ್ರಶ್ನೆಗಳನ್ನ ಒಬ್ಬೊಬ್ಬರ ಕೇಳಿ. ಕೇಳೋದೇನಿದೆ ಸರ್? ವಿಷಯ ಏನಂತ ನಿಮಗೆ ಗೊತ್ತಲ್ವಾ? ನಿಮ್ಮ ಮನೇಲಿ ಒಬ್ಬ ಕಿರಾತಕ ಇದ್ದಾನೆ. ನಿಮ್ಮ ಭಾಷಣಗಳಲ್ಲಿ ಯಾವಾಗಲೂ ಧರ್ಮ, ಮನುಷ್ಯ ಧರ್ಮ ಅಂತೆಲ್ಲ ಮಾತಾಡ್ತೀರಾ, ಆದರೆ ನಿಮ್ಮ ಮಗ ಮಾಡಿರೋದು ಧರ್ಮನೋ ಅಥವಾ ಕರ್ಮನೋ? ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿ ಆಗಿದ್ದೀರಾ, ಆದರೆ ನಿಮ್ಮ ಮಕ್ಕಳು ನಿಮ್ಮ ಮಗ ಮಾಡಿರೋ ಈ ಲೋಕ ಕಲ್ಯಾಣಕ್ಕೆ ನಿಮ್ಮ ಉತ್ತರ ಏನು? ನೋಡಿ, ಅದು ಮಾರ್ಫಿಂಗ್ ಅಂತ ಹೇಳ್ತೀರಾ? ವಿರೋಧ ಪಕ್ಷ ಕೈವಾಡ ಅಂತ ಹೇಳ್ತೀರಾ? ಅಥವಾ ಇದರಲ್ಲಿ ಇರೋದು ನಿಮ್ಮ ಮಗನೇ ಅಲ್ಲ ಅಂತ ಹೇಳ್ತೀರಾ? ನೊಂದು ಹುಡುಗಿ ಗೊತ್ತಿಲ್ಲ ಅಂತ ಹೇಳ್ತೀರಾ? ನೋಡಿ, ನಾನು ಹೇಳೋದೇನು ಅಂದ್ರೆ, ನಾವು ಕೇಳಿದ ಮೇಲೆ ಹೇಳಬೇಕು ಅಂತೇನಾದರೂ ನಿಯಮ ಇದೆಯಾ ಸರ್? ಈಗ ಈ ವಿಡಿಯೋ ಎಲ್ಲರ ಮೊಬೈಲಲ್ಲೂ ಹರಿದಾಡ್ತಾ ಇದೆ. ನಿಮ್ಮ ಹತ್ರ ಮೊಬೈಲೇ ಇಲ್ವಾ? ನೀವು ಇದನ್ನು ನೋಡೇ ಇಲ್ವಾ? ಅಥವಾ ನಿಮ್ಮ ಹತ್ರ ಸ್ಮಾರ್ಟ್ಫೋನೇ ಇಲ್ವಾ? ಅಥವಾ ಕೆಲಸದ ಬ್ಯುಸಿಲಿ ಮೊಬೈಲ್ ನೋಡೋದೇ ಮರ್ತು ಬಿಟ್ರಾ? ತಂಗ್ಯವ, ಏನು ತಂಗ್ಯವ ಇದು? ಬಸ್ನವ್ರು ಭಾವ ಜನ ಹಾಕೊಂಡು ರುಬ್ತಾ ಇದ್ದಾರೆ. ನಾನು ಎಂಟ್ರಿ ಕೊಟ್ಟು ಪರಿಸ್ಥಿತಿನ ಸ್ವಲ್ಪ ತಿಳಿ ಮಾಡಲ. ಸದ್ಯಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ನೋಡಿ ಸರ್, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಇದು ಎಲ್ಲರ ಮೊಬೈಲಲ್ಲಿ ಓಡಾಡ್ತಿರೋ ವಿಡಿಯೋ. ನಿಮ್ಮ ಮಗ ಒಂದು ಹುಡುಗಿ ಜೊತೆ ನಿಮ್ಮದೇ ಗೆಸ್ಟ್ ಹೌಸ್ನಲ್ಲಿ ಕಾಲ ಕಳೆದು ಹೊರಗಡೆ ಬರ್ತಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಇಂಥ ಮಾನ್ಗೆಟ್ ಮಗನ ಎತ್ತಿದಾರಲ್ಲ, ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯ ಮಂತ್ರಿ ಆಗಿರೋದಕ್ಕೆ ನಾಲಾಯಕ್ ಅಂತ ವಿರೋಧ ಪಕ್ಷರು ಹೇಳ್ತಿದ್ದಾರೆ. ಅದಕ್ಕೆ ನೀವೇನಂತೀರಾ? ತಂಗ್ಯವ, ನಾನೇನಾದ್ರೂ ಅವ್ರ ಪ್ಲೇಸಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನೇಣು ಹಾಕೊಂಡು ಆಗಿರೋದು. ಸಾಯ್ಬೇಕಾದವರು ನಾವಲ್ಲ ಅಣ್ಣ. ನಮ್ಮನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಸಿದಾಳಲ್ಲ ಆ ಗೀತಾ, ಅವಳು ಏನೋ ವಿಜಿ ಇದು? ಅವಳು ಸುಮ್ಮನೆ ಇದ್ದಾಳೆ, ನೀನು ಸುಮ್ಮನೆ ಇದೆಯಾ? ಹೊರಗಡೆ ನಿಮ್ಮ ಮನೆ ಮರ್ಯಾದೆ ಹೋಗ್ತಾ ಇದೆ, ಅದನ್ನ ತೆಗೆದವಳು ನಿನ್ ಕಣ್ಣು ಎದುರುಗಡೆನೆ ಇದ್ರು ನೀನೇನು ಮಾಡಕ್ ಆಗ್ತಾ ಇಲ್ವಲ್ಲ ಗುರು. ನೀನ್ ಚುಚ್ಚಿದ ಮುಳ್ಳು ರಿವರ್ಸ್ ಆಗಿ ನಿನ್ಗೆ ಚುಚ್ಚುತ್ತೆ ಅಂತ ನಮ್ಮ ತಾಯಣೆಗೂ ನಾನು ಅನ್ಕೊಂಡಿರ್ಲಿಲ್ಲ ವಿಜಯ್. ಒಟ್ಟಲ್ಲಿ ಇಷ್ಟೇ, ಎಷ್ಟು ಮಾಡಿದ್ರು ಗೆಲ್ತಿರೋದು ಆ ಗೀತಾ, ಸೋಲ್ತಿರೋದು ನೀನು ಬಾಸ್. ಏನೇ ಏನು
ಇಷ್ಟೆಲ್ಲ ಮಾಡಿ ಸುಮ್ನೆ ನಿಂತಿದ್ಯಾ? ಎಲ್ಲ ಮಾಡಿದ್ದು ನೀನು ವಿಜಯ್. ಇಷ್ಟ ದಿವಸ ನಾನು ಅನ್ಭವಿಸ್ದೆ, ಈಗ ನೀನ್ ಅನ್ಭವಿಸಕ್ ಶುರು ಮಾಡಿದ್ಯಾ ಅಷ್ಟೇ. ಅಂದ್ರೆ ನನ್ ಜೀವನದಲ್ಲಿ ಪ್ರತಿ ಕ್ಷಣ ಕಾಡ ಕಿರಿಕೈಟಮ್ ಆಗ್ಬೇಕು ಅನ್ಕೊಂಡಿದ್ಯಾ? ಈಗ ಆಗ್ಬೇಕಾಗಿರೋದು ಇದೆ, ಆದ್ರೆ ಮುಂದೇನಾಗುತ್ತೋ ನನಗೆ ಗೊತ್ತಿಲ್ಲ. ಏನಾಗುತ್ತೋ ಅದಕ್ಕೆಲ್ಲ ನಾನ್ ರೆಡಿ. ನಾನ್ ಹೇಳ್ತೀನಿ ಕೇಳು, ಮುಂದೇನಾಗುತ್ತೆ ಅಂತ ಖಂಡಿತ ಗೊತ್ತಾಗಲ್ಲ, ಯಾಕಂದ್ರೆ ಅದನ್ನ ನೋಡಕ್ ನೀನಿರಲ್ಲ. ಬದುಕಿದ್ರೆ ಆಟ ಆಡ್ಬೋದು ಅನ್ಕೊಂಡಿದ್ಯೇನೋ, ಆದ್ರೆ ಸತ್ರೆ ನೀನ್ ಏನ್ ಆಟ ಆಡೋಕ್ಕೂ ಆಗಲ್ಲ. ಏಯ್, ದೂರ ನಿಂತ್ಕೋ, ದೂರ ನಿಂತ್ಕೋ ಅಂದೆ. ಯಾರೇನ್ ಹೇಳ್ಬೇಕಾಗಿಲ್ಲ, ಒಂದಂತೂ ಫಿಕ್ಸು, ಇವಳಿದ್ರೆ ಸಮಸ್ಯೆ, ಆ ಸಮಸ್ಯೆನ ಇಲ್ಲೇ ಮುಗಿಸ್ಬಿಡ್ತೀನಿ, ಆಮೇಲೆ ಏನ್ ಬೇಕಾದ್ರೂ ಆಗ್ಲಿ. ಲೋ ವಿಜಯ್, ಸಮಸ್ಯೆ ಕೇಳೋದು ಪರಿಹಾರ, ಪರಿಹಾರ ಯಾವತ್ತೂ ಆತ್ಮಹತ್ಯೆ ಆಗಲ್ಲ. ನಾನ್ ಸಾಯಿಸ್ತಾ ಇರೋದ್ ನಿನ್ನ, ಅದು ಆತ್ಮಹತ್ಯೆ ಹೇಗಾಗುತ್ತೆ? ನನ್ನನ್ನೇನಾದ್ರೂ ಸಾಯಿಸಿದ್ರೆ ಅದು ನೀನ್ ಮಾಡ್ಕೊಳ್ಳೋ ಆತ್ಮಹತ್ಯೆ. ಹೊರಗಡೆ ಪ್ರೆಸ್ನವ್ರಿದ್ದಾರೆ, ಇಲ್ಲೇನಾದ್ರೂ ಆದ್ರೆ ಅವರು ಏನೇ ಪ್ರೆಸ್ ಅಂತ ಎದುರಿಸ್ತಿದ್ಯಾ? ಅದೇ ಪ್ರೆಸ್ನವ್ರು ನಿನ್ ಹೆಣದ್ ಫೋಟೋ ಹಾಕ್ತಾರೆ, ತಿರುಗ್ ಬಿದ್ದವ್ರನ್ನ ತಿರುಗಿ ಹೇಳೋಕ್ ಆಗದೆ ಇರೋ ತರ ಮಾಡೋನು ಈ ವಿಜಯ್. ಮನೇಲಿರುವಾಗ ಆ ರೀತಿ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬೇಡ್ರಿ, ದರಿದ್ರ ಹೊಕ್ಕೊಳ್ಳುತ್ತೆ. ದರಿದ್ರ ಆಗ್ಲೇ ಒಕ್ಕರ್ಸ್ಕೊಂಡಿದೆಯಲ್ಲೇ, ಮತ್ತೆ ಬರೋದಕ್ಕೆ ಹೇಗೆ ಸಾಧ್ಯ? ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ? ನಿಮ್ಮ ತಲೆಗೆ ಯೋಚನೆಗಳು ಬರಬಾರ್ದು ಅಂತಲೇ ನಿಮ್ಮ ಮುಂದೆ ಪೇಪರ್ ಇಟ್ಟಿದ್ದೀನಿ. ಪೇಪರ್ ಓದಬಾರ್ದಾ? ಅಥವಾ ಸ್ವಲ್ಪ ಹೊತ್ತು ಟಿ ವಿ ನೋಡಿ. ಅದನ್ನು ಬಿಟ್ಟು ತಲೆ ಮೇಲೆ ಕೈ ಇಟ್ಕೊಂಡು ಏನೇನೋ ಯೋಚನೆ ಮಾಡ್ತಿದ್ದೀರಲ್ಲ. ಭಯ ಭಯ ಸುಶೀಲ, ನಿನ್ನ ಮಗಳು ಗೀತಾ ವಿಡಿಯೋನ ಮೀಡಿಯಾದವ್ರು ಎಲ್ಲಿ ಪ್ರಸಾರ ಮಾಡಿಬಿಡ್ತಾರೋ, ಬ್ರೇಕಿಂಗ್ ನ್ಯೂಸ್ ಅಂತ BP ಶ್ರೀನಿವಾಸ್ ಮಗಳು ಗೀತಾ ಅಂತ ಇಲ್ಲಿ ಪದೇ ಪದೇ ಹೇಳ್ತಾರಂತ ಭಯ. ಸರಿ ಹೋಯ್ತು ನಿಮ್ಮ ಕತೆ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತೀರಾ. ನೋಡಿದ್ರೆ ಮತ್ತೆ ಮತ್ತೆ ನೀವೇ ಯೋಚನೆ ಮಾಡ್ತಾ ಕೂತಿರ್ತೀರಾ. ನೀನು ಹೇಳಿದ್ರೆ ಸುಲಭ ಅಲ್ಲ ಕಣೆ. ಹಲೋ, ಆಗ್ಲೇ ಹೇಳಿದ್ರಲ್ಲ ಆ ವಿಷಯನ. ಆಯ್ತು ಬಿಡ್ರಿ, ಹೇಳಿದ್ರಿ ಎಷ್ಟು ದಿನ ಹೇಳ್ತೀರಾ? ಏನು ಹಂದಿ ತರ ನುಗ್ತಾ ಇದೆಯಾ? ಎಜುಕೇಟೆಡ್ ಆಗಿ ಅಷ್ಟು ಗೊತ್ತಾಗಲ್ವೇನೋ? ಹೊರಗಡೆ ಬರುವಾಗ ಮಾಸ್ಕ್ ಹಾಕೊಂಡು ಬರಬೇಕು. ಎಲ್ಲೋ ಮಾಸ್ಕು? ಹಾಕೊಳ್ಳೋ, ಹಾಕೋ. ಸ್ಯಾನಿಟೈಸರ್ ಎಲ್ಲೋ? ಏ ಸುಶೀಲಾ, ಸ್ಯಾನಿಟೈಸರ್ ತಗೊಂಬಾರೆ. ರೀ, ನಿಮ್ಮ ಫ್ರೆಂಡ್ ಜಯಣ್ಣ ರೀ? ಅಯ್ಯ, ಫ್ರೆಂಡ್ ಆದ್ರೆ ಹೊರಗಡೆಯಿಂದ ಬರೋರ್ಗೆ ಕರೋನಾ ಬರಲ್ಲ ಅಂತ ಹೇಳಿದ್ಯೇನೋ? ಹಾಕೆ ಮೊದ್ಲು ಹಾಕೆ. ವಿಷಯ ನಿನ್ಗೆ ಗೊತ್ತಿಲ್ವೇನಮ್ಮ? ಹಾಕಮ್ಮ. ಏ ದಡ್ಡ, ಅರ್ಥ ಮಾಡ್ಕೋ, ಈ ಕಾಯಿಲೆ ಒಬ್ರಿಂದ ಒಬ್ರಿಗೆ ಹರಡುತ್ತೆ ಕಣೋ. ಮಾಸ್ಕ್ ಕರಿ ಹಾಕೋ, ಮುಗ್ಬೇಲೆ ಹಾಕೋ, ಹಾಕೋ ಮುಗ್ಬೇಲೆ. ಈಗ ವಿಷಯ ಹೇಳು. ಟಿವಿ ನೋಡಿದ್ಯಾ? ಸುಶೀಲಾ, ನಾನು ಹೇಳಿಲ್ವೇನೆ? ಕರ್ಮ ಮುಗೀತು ಅಂದ್ರೆ ವಿಷಯ ಗೊತ್ತಾಯ್ತಾ? ಏನೋ ಜಯಣ್ಣ, TV ನ್ಯೂಸ್ನಲ್ಲಿ ಏನಾದ್ರು ನನ್ನ ಮಗಳ ಬಗ್ಗೆ ಬರ್ತಿದ್ಯೇನೋ? ಅದನ್ನೇ ಹೇಳಕ್ ಬಂದೆ. ಮನೇಲಿ ಟಿವಿ ಹಾಕಿಲ್ವೇನೋ? ಆ ಕರ್ಮನ ಏನೋ ಅಂತ ನೋಡೋದು. ಮೊದಲನೇ ಸರ್ತಿ ಬ್ರೇಕಿಂಗ್ ನ್ಯೂಸ್ ಅಂತ ಬಂದಾಗ ನಾನು ಅದೇ ರೀತಿ ತಪ್ಪು ತಿಳ್ಕೊಂಡೆ ಶ್ರೀನಿವಾಸ. ಹೋಗಿ ಹೋಗಿ ನಿಮ್ಮ ಮಗಳು ಗೀತಾ ಇಂಥ ಕೆಲಸ ಮಾಡ್ತಾಳ ಅಂತ ಆಶ್ಚರ್ಯಪಟ್ಟೆ. ಆಮೇಲೆ ಸತ್ಯ ಗೊತ್ತಾದ್ಮೇಲೆ ನಿನ್ನ ಗೌರವ ಯಾವ ಮಟ್ಟಕ್ಕೆ ಏರಿದೆ ಅಂತ ನೋಡಿ ಆಮೇಲೆ ನಿನ್ ಮೇಲೆ ಗೌರವ ಬಂತು. ಲೇ, ನನ್ನ ಹಣೆ ಬರಹದ ಟೆಲಿಕಾಸ್ಟ್ ನೋಡಿದ್ಮೇಲೂ ಗೌರವದ ಬಗ್ಗೆ ಮಾತಾಡ್ತಿದ್ಯಲ್ಲೋ? ನೋಡ, ಯಾರೋ ನಿನ್ಗಾಗ್ದವ್ರು ಗೀತಾ ಮಿನಿಸ್ಟರ್ ಮಗನ ವಿಡಿಯೋ ತೆಗೆದು ಅದಕ್ಕೆ ಕೆಟ್ಟ ಅರ್ಥ ಬರೋ ಹಾಗೆ ಕಾಮೆಂಟ್ರಿ ಕೊಟ್ರೆ ಸತ್ಯ ಸತ್ತೋಗುತ್ತಾ ಹೇಳು?
ಅಲ್ಲ ಜಯಣ್ಣ, ಈಗ ನಿಮಗೆ ಗೊತ್ತಾಗಿರೋ ಸತ್ಯ ಯಾವುದು? ಅದೇ ಅಮ್ಮ, ಆ ಮಿನಿಸ್ಟರ್ ಮಗ ನಿಮ್ಮ ಮಗಳು ಗೀತಾ ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ರು. ಒಟ್ನಲ್ಲಿ ನೀನ್ ಯಾವುದೋ ಲೆವೆಲ್ಗೆ ಹೋಗ್ಬಿಟ್ಟೆ ಶ್ರೀನಿವಾಸ. ನಿನ್ಗೆ ಹೇಗೆ ಗೊತ್ತಾಯ್ತು? ಅವ್ರಿಬ್ರಿಗೂ ಮದುವೆ ಮಾಡ್ಬೇಕು ಅಂತ ನೀವುಗಳು ಕಾಯ್ತಾ ಇದ್ರಿ. ಅಷ್ಟರಲ್ಲಿ ಈ ದರಿದ್ರ ಕರೋನಾ ಬಂದು ಸಿಂಪಲ್ ಆಗಿ ಮದುವೆ ನಡೆದಿದೆ. ದೊಡ್ಡ ರಿಸೆಪ್ಷನ್ ಮಾಡಿ ಆಮೇಲೆ ಎಲ್ರಿಗೂ ವಿಷಯ ತಿಳಿಸೋಣ ಅಂತ ಮಿನಿಸ್ಟರ್ ಅನ್ಕೊಂಡಿದ್ರು. ಅಷ್ಟರಲ್ಲಿ ಯಾರೋ ಈ ವಿಡಿಯೋನ ವೈರಲ್ ಮಾಡಿದ್ದಾರೆ ಅಷ್ಟೇ ತಾನೇ. ಇಷ್ಟಕ್ಕೂ ಗಂಡ ಹೆಂಡತಿ ಒಟ್ಟಿಗೆ ಇರೋದನ್ನ ಯಾರು ತಾನೇ ತಪ್ಪು ಅಂತ ಹೇಳ್ತಾರೆ? ಅಲ್ಲ ಕಣೋ ಜಯ, ಇದನ್ನೆಲ್ಲ ನಿನ್ಗ್ಯಾರೋ ಹೇಳಿದ್ರು? ಮತ್ತೆ ನೋಡ, ನೀನು ಅದೇ ಪ್ರಶ್ನೆ ಕೇಳ್ತೀಯ. ಯಾರು ಏನೇ ಹೇಳೋದು, ಮಂತ್ರಿಗಳೇ ಪ್ರಶ್ನವ್ರ ಮುಂದೆ ಹೇಳಿದ್ದಾರೆ. ಯಾವ ಚಾನಲ್ ಹಾಕಿದ್ರು ಅದೇ ಬ್ರೇಕಿಂಗ್ ನ್ಯೂಸ್. ಒಟ್ನಲ್ಲಿ ಶ್ರೀನಿವಾಸ, ನೀನು ಯಾವುದೋ ಲೆವೆಲ್ಗೆ ಹೋಗ್ಬಿಟ್ಟೆ. ಸುಮ್ಮನಿರ ಸಾಕು, ನೀನಿನ್ನೆ ಮುಖ ನೋಡ್ತಾ ನಿಂತಿದ್ಯಾ? ಹೋಗೆ ಟಿವಿ ಹಾಕು, ಹೋಗೆ. ಶ್ರೀನಿವಾಸ, ಅಂತೂ ಶ್ರೀನಿವಾಸ, ನಮ್ಗೆ ಯಾರಿಗೂ ವಿಷಯನ ತಿಳಿಸದೆ ಮಂತ್ರಿಗಳನ್ನೇ ಬೀಗರು ಮಾಡ್ಕೊಂಡ್ಬಿಟ್ಟೆ. ಈಗ ದೊಡ್ಡ ಮನುಷ್ಯನಪ್ಪ ನೀನು. ಶ್ರೀನಿವಾಸ, ಮಂತ್ರಿಗಳು ಬೀಗ್ರಾಗವ್ರೆ ಅಂತ ನಮ್ಮನ್ನು ಮಾತ್ರ ಮರಿಬೇಡಪ್ಪ. ಹೋಗ, ಹೋಗಿ ಕೆಲಸ ನೋಡ್ಕೊಳ್ಳೋ. ಕೆಲ್ಸಕ್ಕೆ ಬಾದರೆ ಮಾತಾಡ್ಕೊಂಡು ನಿಂತಿರ್ತಾನೆ, ಹೋಗೋ. ಹೂನಪ್ಪ, ದೊಡ್ಡವರಾದ್ಮೇಲೆ ಎಲ್ಲ ಹಿಂಗೆ. ಆದ್ರೆ ಈ ಕ್ಷಣದಿಂದ ನಿಮ್ಮ ಮಾಧ್ಯಮದಲ್ಲಿ ಹೇಳ್ಬೇಕಾಗಿರೋ ಸತ್ಯ ಏನು ಅಂತಂದ್ರೆ, ಈ ಹೆಣ್ಮಗಳು ಗೀತಾ ನನ್ನ ಮನೆ ಸೊಸೆ, ನನ್ನ ಮಗನ ಹೆಂಡತಿ. ಇವರಿಬ್ರು ಮದ್ವೆನ ಬಹಳ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಒಳ್ಳೆ ಮುಹೂರ್ತ ಬೇರೆ ಸಿಕ್ತು. ಅದಕ್ಕೆ ಸಿಂಪಲ್ ಆಗಿ ಮನೇಲೆ ಮದುವೆ ಮಾಡ್ತಾ ಇದೀನಿ. ಇವರಿಬ್ಬರ ಆರ್ಥಕ್ಷತೆಯನ್ನ ಅದ್ದೂರಿಯಾಗಿ ಇಟ್ಕೊಳ್ಬೇಕು ಅಂತ ಇದ್ದೀವಿ. ಜೊತೆಗೆ ನಿಮ್ಗೂ ಇನ್ವಿಟೇಷನ್ ಕೊಡ್ತೇನೆ, ನೀವೆಲ್ಲರೂ ಬಂದು ಹರಿಸ್ಬೇಕು. ಯಾವುದೋ ಒಂದು ವಿಡಿಯೋ ನೋಡಿ ಅದರ ಕೆಟ್ಟ ಕಾಮೆಂಟ್ರಿಯನ್ನ ಕೇಳಿ ನಿಮ್ಮದೇ ತೀರ್ಮಾನಕ್ಕೆ ನೀವು ಬರಬಾರ್ದು ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ.